ನಮ್ ಗ್ಯಾಂಗ್ ಎಲ್ಲೋಯ್ತು ತರ್ಲೆ ಗ್ಯಾಂಗು ಗೊತ್ತಿಲ್ಲ, ಇವಾಗ ಹುಡುಕ್ಬೇಕು. ನೋಡ್ರಿ ನನ್ನ ಬಿಟ್ಟು ಇಲುಫೇರ್ನಲ್ಲಿರುವಂತಹ ಲೈಟ್ ಹೌಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಒಳಗೆ ನೋಡೋಣ ಎಷ್ಟು ಹಳೇದಾಗಿದೆ ನೋಡಿ ಬಿಲ್ಡಿಂಗು. ವ್ಯೂ ಒಳಗಿಂದ ಸಕ್ಕದಾಗಿದೆ ಅಲ್ಲ. ಓಕೆ, ಎಷ್ಟು ಹಳೇದಂದರೆ ನಿಮ್ಗೆ ಅವಾಗಲೇ ಹೇಳಿದೆ 1864ರಲ್ಲಿ ಕಟ್ಟಿಸಿರೋದು ಅಂತ. ಎಲ್ಲ ಹಾಳಾಗುವಂಥ ಸಿಚುವೇಷನಲ್ಲಿದೆ. ಗೌರ್ಮೆಂಟ್ ಸ್ವಲ್ಪ ಇದ್ರ ಕಡೆ ಗಮನ ಕೊಟ್ಟು ಇಂಥ ಮಾನ್ಯುಮೆಂಟ್ಗಳನ್ನೆಲ್ಲ ಉಳಿಸ್ಕೊಳ್ಳೋ ಅಂಥ ಪ್ರಯತ್ನಗಳು ನಡಿಬೇಕು. ಎಷ್ಟು ಹಳೆಯ ಬಿಲ್ಡಿಂಗು. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಈ ಲೈಟ್ ಹೌಸಲ್ಲಿ ನಿಮಗೆ ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ, ಯಾವಾಗಲೂ ಬೆಂಕಿ ಹತ್ತಿಸ್ಬಿಟ್ಟು ಬರೋ ಅಂಥ ಶಿಪ್ಗಳಿಗೆ ಗೈಡ್ ಮಾಡ್ತಾಯಿದ್ರು ಆ ಬೆಂಕಿ ಕಡೆಯಿಂದ. ಅಂದರೆ ಆ ಕಾಲದಲ್ಲೆಲ್ಲ ಲೈಟು ಅದು ಎಲ್ಲ ಇರೋದಿಲ್ಲ ಅಲ್ಲ. ಸೊ ಬೆಂಕಿ ಹತ್ತಿಸ್ಬಿಟ್ಟು ಆ ಬೆಂಕಿನ ಬೆಳಕಿಂದ ಅವರು ಶಿಪ್ ಅವ್ರು ಕಂಡುಹಿಡಿತಾಯಿದ್ರು ಇಲ್ಲಿ ರೀಫ್ಗಳೆಲ್ಲ ಇದೆ, ಹತ್ರ ಹೋಗಬಾರ್ದು ಅನ್ನೋ ಥರ. ಆ ಥರ ಒಂದು ಐಡಿಯಾ ಮಾಡ್ಕೊಂಡಿದ್ರು ಇಲ್ಲಿ. ಸೊ ಪ್ರತಿದಿನ ಈವ್ನಿಂಗು ಇಲ್ಲಿ ಲೈಟ್ ಹೊತ್ಸೋರಂತೆ, ಅಂದರೆ ಬೆಂಕಿನ ಹತ್ತಿಸೋರಂತೆ. ಆದರೆ ಫಸ್ಟ್ ವರ್ಲ್ಡ್ ವಾರ್ ಯಾವಾಗ ನಡೀತು 1914ರಲ್ಲಿ, ಆವಾಗ ಇಲ್ಲಿ ಲೈಟ್ ಹತ್ತಿಸಿದ್ರೆ ಎನಿಮೀಸ್ಗೆಲ್ಲ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಲೈಟ್ ಹತ್ತಿಸ್ತಾ ಇರಲಿಲ್ಲ, ಅಂದರೆ ಬೆಂಕಿನ ಹತ್ತಿಸ್ತಾ ಇರಲಿಲ್ಲ ಅಂತೆ. ಆಮೇಲೆ 1939ರಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಆಯ್ತಲ್ಲ, ಆಗ ಮಿಲ್ಟ್ರಿಯವರು ಇದನ್ನು ನೋಡ್ಕೊತಾ ಇದ್ರಂತೆ. ಅದಕ್ಕೆ ಮುಂಚೆ ಇಲ್ಲಿ ಪ್ರತಿದಿನ ಈವ್ನಿಂಗು ಬೆಳಕನ್ನ ಹತ್ತಿಸ್ತಾ ಇದ್ರಂತೆ, ಆ ಶಿಪ್ಗಳಿಗೆ ಗೈಡ್ ಮಾಡ್ತಾ ಇದ್ರಂತೆ. ಸ್ಟೆಪ್ಸ್ ಎಲ್ಲ ಅಷ್ಟು ಚೆನ್ನಾಗಿಲ್ಲ, ಫುಲ್ ಡ್ಯಾಮೇಜ್ ಆಗಿದೆ. ಸೊ ರಿಸ್ಕ್ ತಗೊಂಡು ಮೇಲೆ ಹೋಗಂಗಿದ್ರೆ ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ನೋಡೋಣ, ಟ್ರೈ ಮಾಡ್ತೀನಿ, ರಿಸ್ಕ್ ತಗೋಬೋದಾ. Are you from? New York City. How are you? India. India. Nice. Okay. Thank you. Nice to meet you. Yeah, nice to see you. Have fun. Thank you. So, ರಿಸ್ಕ್ ತಗೊಂಡು ಹೋಗ್ಬೋದಾ, ವರ್ತ್ ಇದೆಯಾ ನೋಡೋಣ. ನನ್ನ ಫ್ರೆಂಡ್ಸ್ ಯಾರು ಬರೋಲ್ಲ. ಯಾ, ಐ ವಿಲ್ ಗೋ. Okay, come over. Are you willing to? Are you willing to come? I want to see. Yeah. See you. See you. Be careful. Yeah, sure. Thank you. ರಿಸ್ಕ್ ತಗೊತಾ ಇದ್ದೀನಿ. ತೋರ್ಸೋಣ ಏನಿದೆ, ವ್ಯೂ ಹೇಗಿದೆ. ತುಂಬಾ ಡೇಂಜರ್ ಇದೆ. ಶ್ಯೂರ್ ಆಗ್ತಿದೆ ಕಾಲೆಲ್ಲ ಆಕ್ಚುಲಿ. ನೋಡಿ ಇಷ್ಟು ಬೇಗ ಬಂದಿದ್ದೀವಿ, ಇನ್ನ ಇದೆ. Careful, be careful, be careful. ಸ್ಟೆಪ್ಸ್ ಖರಾಬ್ ಆಗಿದೆ, ಅಷ್ಟು ಚೆನ್ನಾಗಿಲ್ಲ ಸ್ಟೆಪ್ಗಳೆಲ್ಲ. ವ್ಯೂ ಕಾಣಿಸ್ತಿದೆ, ಸಕ್ಕತ್ತಾಗಿದೆ. ಇಲ್ಲಿಂದ ಬಿದ್ದರೆ ಹೇಗಿರ್ಬೋದು. ನನ್ನ ಪೀಸ್ನ ಬ್ಯಾಗಲ್ಲಿ ಹಾಕ್ಕೊಂಡು ಇಂಡಿಯಾಗೆ ತಗೊಂಡ್ಬರ್ಬೇಕಾಗುತ್ತೆ.
ಒಂದು ಸ್ಟೆಪ್ಪು ಮಿಸ್ ಆಗೋಗಿದೆ. ಸೊ ಹೇಗೆ ಕಾಣಿಸ್ತಿದೆ? ಹತ್ತದೇನೋ ಹತ್ಬಿಟ್ಟೆ. ಇವಾಗ ಮತ್ತೆ ಇಳಿಬೇಕು. ಇಳಿವಾಗ ಎಷ್ಟು ರಿಸ್ಕ್ ಅಂತ ಗೊತ್ತಿಲ್ಲ. ಮೇಲ್ ನೋಡಿ ಹೇಗಿದೆ. ಎಲ್ಲ ಹಾಳಾಗೋಗಿದೆ. ಕಬ್ಬಣ ಎಲ್ಲ ತುಕ್ಕಿಡ್ದೋಗಿದೆ. ತುಂಬ ಹಾಳಾಗಿದೆ. ಬೆಂಕಿ ಹಚ್ಚೋರು 4 ಕಡೆ ಈ ಥರ ಕಿಂಡಿ ಒಳಗಿಂದ ಬೆಳಕು ಕಾಣಿಸೋದು. ಸೊ ಅಷ್ಟು ದೂರದವರೆಗೂ ಬೆಳಕು ಕಾಣಿಸಿ ಆ ಶಿಪ್ಗಳಿಗೆ ಗೊತ್ತಾಗ್ತಾಯಿತ್ತು. ಇದು ಇವರ ಐಡಿಯಾ. ವ್ಯೂ ನೋಡಿ, ವಾವ್, ಏನು ಸಕ್ಕತ್ತಾಗಿದೆಲ್ಲ. ಕೆಳಗೆ ಜೈ ಬಸವೇಶ್ವರ. ನೋಡ್ಬೇಕಲ್ಲ, ಈ ಏಜಲ್ಲಿ ಎಕ್ಸ್ಪ್ಲೋರ್ ಮಾಡಿದೆ, ಇನ್ಯಾವ ಏಜಲ್ಲಿ ಎಕ್ಸ್ಪ್ಲೋರ್ ಮಾಡಿದೆ. ತುಂಬ ಕೇರ್ಫುಲ್ ಆಗಿರ್ಬೇಕು ಮತ್ತು ಸ್ಟೆಪ್ಸ್ ಇಲ್ಲ. ಯಾರು ಬಂದಿಲ್ಲ ನೋಡಿ, ಒಬ್ಬರಾದ್ರೂ ಬಂದಿದಾರ? ಅಷ್ಟು ಜನ ಇದ್ದಾರೆ ಗ್ಯಾಂಗು, ತರಲೆ ಗ್ಯಾಂಗ್. ಬರೀ ತರಲೆ ಮಾಡೋದಕ್ಕೆ ಅಷ್ಟೇ. ಇಂಥ ಸಾಹಸಕ್ಕೆ ಮಾತ್ರ ಯಾರೂ ಕೈ ಹಾಕೋದಿಲ್ಲ. ಲಿಟ್ರಲಿ ಭಯ ಆಗ್ತಿದೆ ನಿಜವಾಗ್ಲೂ. ಈಗ ಇರೋದು ನೋಡಿ, ಅದು ಸ್ಟೆಪ್ಗಳೆಲ್ಲ ಮುರಿದೋಗಿದೆ. ಆ ಸ್ಟೆಪ್ಸ್ಗಳಲ್ಲೇ ಹೋಗ್ಬೇಕು. ಬರುವಾಗ ಏನೋ ಜೋಶ್ ಇತ್ತು, ಇವಾಗ ಇದೆ ಇಲ್ಲ ಅಂತಲ್ಲ, ಬಟ್ ತುಂಬ ರಿಸ್ಕ್ ಇದೆ. ಇಟ್ಕೊಂಡು ಜೈ ಆಂಜನೇಯ. ಭಗವಾನ್ ದೇವ್ರೆ, ನಾನು ಸ್ವೆಟ್ ಆಗ್ತಿದ್ದೀನಿ. ಆ್ಯಕ್ಚುಲಿ ಸ್ವೆಟ್ ಆಗ್ತಿರೋದು ತುಂಬ ಹೈಟ್ ಹೋದೆ ಅಂತ ಅಲ್ಲ, ಮುರಿದೋಗಿರೋ ಸ್ಟೇರ್ ಕೇಸ್ನ ಯೂಸ್ ಮಾಡಿಕೊಂಡು ನಾನು ಹೋಗಿರೋದ್ರಿಂದ ನನಗೆ ಭಯಕ್ಕರ್ಧ ಸ್ವೆಟಿಂಗ್ ಬರ್ತದೆ. ನಮ್ಮ ಗ್ಯಾಂಗ್ ಎಲ್ಲೋಯ್ತು, ತರಲೆ ಗ್ಯಾಂಗು ಗೊತ್ತಿಲ್ಲ, ಇವಾಗ ಹುಡುಕ್ಬೇಕು. ಎಲ್ಲಿದ್ದಾರೆ ನನ್ನ ಫ್ರೆಂಡ್ಸು? ಯಾರು ಕಾಣಿಸ್ತಿಲ್ಲ. ಗಾಡ್, ನೋಡ್ರಿ ನನ್ನ ಬೆಟ್ಟ ಏನು ಹೇಳೋದು ಅವ್ರಿಗೆ? ಇದೊಂದು ಜೀವ ಇದೆ ಅನ್ನೋದನ್ನೇ ಮರ್ತು ಬಿಟ್ಟು ಎಲ್ಲ ಹೋಗಲ್ಲಿ ಕೂತಿದಾರಲ್ಲ, ಏನು ಹೇಳಲಿ? ಈ ಥರ ಇದಾರ ಫ್ರೆಂಡ್ಸು. ನನಗೆ ಅವಮಾನ ಆಗ್ತಿದೆ ನನ್ನ ಫ್ರೆಂಡ್ಸ್. ಏನು ಹೇಳೋದು ಬಿಟ್ಟು ನನ್ನ ಫ್ರೆಂಡ್ಸ್. ಬನ್ನಿ ಮಾಡೋಣ.
ಅಯ್ಯೋ ಶೂ ಬೇರೆ ಬಿಚ್ಚಬೇಕು. ಥ್ಯಾಂಕ್ ಯು. പോകുന്നുണ്ടെന്ന് അറിയണ്ടേ? ಲೈಟ್ ಹೌಸ್ಗೆ ಕರ್ಕೊಂಡು ಹೋಗಿದ್ದೀನಿ, ಲೈಟ್ ಹೌಸ್ನ ತೋರಿಸಿದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತೀನಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾ ಇರಿ. ಲವ್ ಯು ಆಲ್.